ಆರ್ಡಿನರಿ ಪೂಜೆ ಇರಲ್ಲ, ಅದು ಒಂದು ಮುಹೂರ್ತ ಇಡ್ತಾರೆ, ಆ ಮುಹೂರ್ತದಲ್ಲಿ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಹೇಳಿ. ಸೊ ಈಗ ಇಲ್ಲಿ ಬಂದಾಗ ರಾಮ ನೋಡ್ತಾನೆ ಶಿವಲಿಂಗ ಯಾವಾಗಲೂ ಮುಂದೆ ಇಟ್ಕೊಂಡಿರ್ತಿದ್ದ, ಆ ಶಿವಲಿಂಗ ಮರೆತುಬಿಟ್ಟು ಬೇರೆ ಕಡೆ. ಸೊ ಇದು ಶಿವಲಿಂಗ ಇಲ್ಲ, ನಾನು ಹೇಗೆ ಪೂಜೆ ಮಾಡಲಿಲ್ಲ, ತುಂಬ ಆತಂಕ ಆಗುತ್ತೆ ಅವನಿಗೆ, ರಾಮನಿಗೆ. ಸ್ವಲ್ಪ ತಕ್ಷಣ ಏನು ಮಾಡ್ತಾರೆ, ಸೊ ಆಂಜನೇಯ ಇದ್ದೇ ಇದ್ದಂಗ ನಾನು ಒಂದು ಕ್ಷಣದಲ್ಲಿ ತರ್ತೀನಿ ಅಂತ ಹೇಳಿ ಇಲ್ಲಿಂದ ಹಿಮಾಲಯಕ್ಕೆ ಹೋಗ್ತಾನೆ. ನಂತರ ಪಾಸ್ಪೋರ್ಟ್ ವೀಸಾ ಬೇಡಲ್ಲ, ಹೋದ. ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ, ಇದು ಮುಹೂರ್ತ ಆಯಿತು, ಯಾವ ಬರ್ತಾನೋ ಆಂಜನೇಯ ಗೊತ್ತಿಲ್ಲ. ಸರಿ, ನಾನು ಇಲ್ಲೊಂದು ಲಿಂಗವನ್ನು ಪ್ರತಿಷ್ಠೆ ಮಾಡಿ ಮಣ್ಣಲ್ಲಿ ಮಾಡಿ ಪ್ರತಿಷ್ಠೆ ಮಾಡಿ ನಾನು ಪೂಜೆ ಮಾಡಿಬಿಡ್ತೀನಿ ಅಂಥೇಳಿ ರಾಮ ಮಾಡಿಬಿಡ್ತಾನೆ. ಪೂಜೆ ನಡೆದೋಗುತ್ತೆ. ಆಮೇಲೆ ಆಂಜನೇಯ ಬಂದು ಎಳಿತಾನೆ, ಲಿಂಗ ತೊಗೊಂಡು ಬರ್ತಾನೆ. ಬಂದು ಇಲ್ಲಿ ಒಂದು ಲಿಂಗ ಇರುತ್ತೆ, ಇದೇ ಜಾಗ ಲಿಂಗ ಇರುತ್ತೆ. ಆ ಲಿಂಗ ಕೂತಿದ್ದು ಯಾವುದೋ ಲಿಂಗ ಇಲ್ಲಿ ಬಂದುಬಿಟ್ಟಿದೆಯಲ್ಲ, ಯಾವುದೋ ಮಾಯೆ ಇದು ನಿಜವಾದ ಒಂದು ಶಕ್ತಿ ಅಲ್ಲ, ಇದು ನಮಗೆ ಶೋಧನೆ ಕೊಡೋದಕ್ಕೋಸ್ಕರ ಇಲ್ಲಿ ಬಂದಿದೆ ಅಂಥೇಳಿ ಅದನ್ನು ತೆಗಿತಾನೆ, ಹೋಗ್ತಾನೆ. ಎಷ್ಟು ತೆಗೆದರೂ ಬರಲ್ಲ ಕೈ, ಆ ಲಿಂಗವನ್ನು ತೆಗೆದು ನೋಡ್ತಾನೆ, ಬರ್ತಾ ಇಲ್ಲ ಅದು. ಆಮೇಲೆ ಸರಿ, ಇಷ್ಟು ಕೊಬ್ಬಿದೆ ಇದಕ್ಕೆ ಬರಲ್ವಲ್ಲ ಅಂಥೇಳಿ ತನ್ನ ಕಾಲದಿಂದ ಸುತ್ತಿ ಎಳಿತಾನೆ, ಆದರೆ ಅದು ಬರೋದೇ ಇಲ್ಲ. ಆಮೇಲೆ ಈಶ್ವರ ನೋಡ್ತಾನೆ, ಪಾಪ ಇವನು ಇದು ಮಾಡಿದ್ದು ಸಾಕು ಅಂಥೇಳಿ ಅವನ ಬಾಲವನ್ನು ಇಟ್ಕೊಂಡು ಅವನು ಸುತ್ತಾನೆ. ಇಡೀ ಫುಲ್ಲು ಹಂಗೆ ಹೊರಲಾಡ್ಬಿಡ್ತಾನೆ ಅವನು, ಯಾರು ಆಂಜನೇಯ. ಸರಿ ಸಾಕು ಅಂತ ಹೇಳಿ ತನ್ನ ನಿಜ ರೂಪವನ್ನು ಈಶ್ವರ ಆಂಜನೇಯ ತೋರಿಸಿದಾಗ ಏನು ಈ ಥರ ಅಂತ ಹೇಳಿದಾಗ, ಇಲ್ಲ ನೀನು ಲಿಂಗ ತರೋ ವರ್ಷಕ್ಕೆ ಇಲ್ಲಿ ಪೂಜೆ ರಾಮ ಅದ್ದೂರಿಯಾಗಿ ಮಾಡಿಬಿಟ್ಟಿದ್ದಾನೆ, ಹಾಗಾಗಿ ಏನು ಯೋಚನೆ ಇಲ್ಲ, ನನ್ನ ಆಶೀರ್ವಾದ ಇದೆ, ಹೋಗ್ಬಾ ಅಂತ ಹೇಳ್ತಾನೆ. ಆಮೇಲೆ ರಾಮ ಅಲ್ಲಿ ಒಂದು ಮರ ಇದೆ, ಆ ಮರ ಇದಂತ ಹೇಳ್ತಾರೆ, ಇದೇ ಮರ ಅಂತ ಕೇಳಿಬಿಡಿ ಇವುಗಳಾಗುತ್ತೆ. ಅಲ್ಲಿ ಕೊಟ್ಟರೆ ಮರ ಅಂತ ಹೇಳ್ತಾರಂತೆ. ಆ ಮರದ ಅಡಿಯಲ್ಲಿ ಕೂತಿರ್ತಾನೆ, ಇದೆಲ್ಲ ನೋಡ್ತಾ ಇರ್ತಾನೆ ಅವನು ಅಲ್ಲಿಂದಲೇ ನೋಡಿ. ಆಮೇಲೆ ಆಂಜನೇಯ ಕಳೆದ್ಬಿಟ್ಟು ಥ್ಯಾಂಕ್ಸ್ ಹೇಳ್ತಾನೆ, ನೀನು ಮಾಡಿ ಹೋಗಿದ್ದು ಒಳ್ಳೆಯದಾಯಿತು, ಪೂಜೆನೇ ಆಯಿತು, ನಾವು ಮುಂದಕ್ಕೆ ಹೋಗೋಣ ಅಂತೆಲ್ಲ ಹೇಳ್ತಾನೆ. ಆಮೇಲೆ ಈಶ್ವರ ಅನುಗ್ರಹ ಮಾಡಿ ಮುಂದಕ್ಕೆ ಹೋಗಿ ಅಂತ ಕಳಿಸ್ಕೊಡ್ತಾನೆ. ಸೊ ಅದಕ್ಕೆ ಇಲ್ಲಿ ವರ್ಷಕ್ಕೊಂದ್ಸತಿ ಆ ದಿನವನ್ನು ಇಲ್ಲಿ ಕೊಂಡಾಡ್ತಾರೆ, ಇದೆಲ್ಲ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿ ಇಲ್ಲಿರ್ತಕ್ಕಂಥ ಮಣ್ಣನ್ನು ಎಲ್ಲರೂ ಮೈಯಲ್ಲಿ ಹಚ್ಕೋತಾರೆ. ಸಂದನ ಸೇರಿ ಅಂದರೆ ಆಂಜನೇಯ ಉಳ್ಳಾಡಿದ ಜಾಗ ಅಂಥೇಳಿ ಸಂದನ ಸೇರಿ ಅಂಥೇಳಿ ಅದಕ್ಕೆ ಇದು ಕೊಂಡಾಡಿ ಅದು ಮೈಯೆಲ್ಲ ಹಚ್ಕೊಂಡು ಸ್ನಾನ ಮಾಡ್ತಾರೆ. ಆ ಪದ್ಧತಿ ಇವತ್ತಿಗೂ ಇದೆ. ಇದು ಪವಿತ್ರ ಜಾಗ. ಇಲ್ಲಿ ಗಣಪತಿ ಗುಡಿ ನಾವು ನೋಡಿದ್ದೀಗ. ಈ ಗಣಪತಿ ಗುಡಿ ಹೇಗೆ ಬಂತು ಅಂತ ಹೇಳಿದ್ರೆ, ಇಲ್ಲಿ ಒಂದು ಸರ್ತಿ ಹೀಗೆ ತುಂಬ ಬರ ಬಂದ್ಬಿಡುತ್ತೆ. ಬರ ಬಂದಾಗ ಯಾರು ಏನೂ ಇರೋಲ್ಲ. ಆಗ ಇಲ್ಲಿರ್ತಕ್ಕಂಥ ಜನಗಳೆಲ್ಲ ಎಲ್ಲ ಗಣಪತಿ ಭಕ್ತರು. ಆಗ ಅಲ್ಲಿ ಹೋಗಿ ಗಣಪತಿನ ಪ್ರಾರ್ಥನೆ ಮಾಡಿ, ನೀನು ಬಂದು ನಮ್ಮಲ್ಲಿ ಇದ್ದು ನಮ್ಮೆಲ್ಲ ಕಾಪಾಡು ಅಂತ ಹೇಳಿ ಕೇಳಿದಾಗ ನಿಜವಾದ ಗಣಪತಿ ಬರ್ತಾನೆ. ನಿಜ ಸ್ವರೂಪದಲ್ಲಿ ಬಂದು ಗಣಪತಿಗೆ ಬಂದು ಕೂತು ಎಲ್ಲರಿಗೂ ಆಶೀರ್ವಾದ, ನಾನಿದ್ದೀನಿ, ನಿಮ್ಗೆ ಯೋಚನೆ ಮಾಡಬೇಡಿ, ನಿಮಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿ ಕಳಿಸ್ತಾನೆ. ಆಮೇಲೆ ಸುಭಿಕ್ಷವಾಗಿರ್ತಾರೆ ಜನ ಅಂಥೇಳಿ ಕತೆ. ಇಷ್ಟು ಅದಕ್ಕೆ ನಡ್ಕೊಂಡು ಬಂದಿದ್ದೀವಿ. ರಾಮಾಯಣದ ಪಾರ್ಟ್ ಆಯಿತು, ಗಣಪತಿದೊಂದು ಪಾರ್ಟೂ ಆಯಿತು. ಇಲ್ಲಿಂದ ಮುಂದಕ್ಕೆ ನಾವು ಮಹೇಂದ್ಯಾನ ಅಂತ ಒಂದು ಜಾಗ ಇದೆ, ಅಲ್ಲಿ ಚಿತ್ರ ಆ ಚಿತ್ರದ್ದು ಆಡವ ಸೌಂದರ್ಯ ಅಂತ ಹೇಳಿ ಆ ರಾಣಿ ಹೆಸರು. ಅವಳು ಇದೆಲ್ಲ ತುಂಬ ವರ್ಷಗಳು ಆಗೋಗ್ಬಿಟ್ಟಿರುತ್ತೆ. ಆಗ ಅವಳಿಗೆ 3 ಸ್ಥಾನಗಳಿರುತ್ತೆ. ಸಾಮಾನ್ಯ ಲೇಡೀಸ್ಗೆ ಇಬ್ಬರು ಎರಡೇ ಇರಬೇಕಲ್ಲ, 3 ಇರುತ್ತೆ. ಅವಳಿಗೆ ತುಂಬ ಬೇಜಾರು, ಇಷ್ಟು ಚೆನ್ನಾಗಿದ್ದೀನಿ ನಾನು, ನನಗೆ 3 ಸ್ಥಾನಗಳಿರೋದ್ರಿಂದ ನನಗೆ ನನ್ನ ಒಂದು ಬ್ಯೂಟಿ ಹೊಟ್ಟೋಗುತ್ತೆ ಅಂತ ಹೇಳಿ ಅವಳು ತುಂಬ ಇದು ಮಾಡ್ತಾರೆ. ಆಗ ಅಲ್ಲಿರ್ತಕ್ಕಂಥ ಬ್ರಾಹ್ಮಣ ಸಮೂಹ ಕರೀತಾರೆ, ನೋಡಿ ಏನು ಯೋಚನೆ ಮಾಡಿಬಿಡಿ, ಇಲ್ಲಿ ಹೋಗಿ ಈ ಥರ ಸಂದನ ಸೇರಿದ ಇದು ಕೊಳ ಇದೆ, ಅಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಆ ಸ್ತನ ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ. ಸರಿ ಅಂತೇಳಿ ಅವಳು ಇಲ್ಲಿ ಬರ್ತಾಳೆ. ಬಂದು ಸ್ನಾನ ಮಾಡಿದ್ಮೇಲೆ ಆ ಸ್ತನ ಅಲ್ಲೇ ಉದುರೋಗುತ್ತೆ. 2 ಸ್ತನ ಮಾತ್ರ ಇದ್ದು ಅಂತ ಕಥೆ. ಇದು ನಿಜವಾಗಿ ನಡೆದಿರೋದು ಕೂಡ, ಚಿತ್ರ ನಡೆದಿರೋದು. ಮುಂದಕ್ಕೆ ನಾವು ಮಹೇಂದ್ಯಾನ ಅಲ್ಲಿ ಹೋಗ್ತೀವಿ. ಅಲ್ಲಿ ಹುಂಗ ಗುರುಳುಪೋತ ಅಂಥೇಳಿ ರಾವಣನ ಪುಷ್ಪ ವಿಮಾನ ಜಟಾಯಿಂದ ಸ್ವಲ್ಪ ಡ್ಯಾಮೇಜ್ ಆಗಿಬಿಡುತ್ತೆ. ಆ ಡ್ಯಾಮೇಜ್ ಆಗಿದ್ದನ್ನು ಸರಿ ಮಾಡಿದಂಥ ಜಾಗ ಗುರುಳುಪೋತ. ಅದಕ್ಕೆ ನೋಡಿ ಸಿಂಗಲದಲ್ಲಿ ಕೂಡ ಅದೇ ಹೆಸರುಗಳೇ ಬರುತ್ತೆ ಎಲ್ಲನಿಗೆ. ಗುರುಳುಪೋತ ಗರುಡನ ವಾಹನ ಅಂತ, ಗರುಡ ವಾಹನ ಅಂತ ಹೇಳಿ ಗುರುಳುಪೋತ ಅಂತ. ಸೊ ಅದೇ ಅದು. ಅಲ್ಲಿ ಅದನ್ನು ನೋಡೋಣ. ಅಲ್ಲಿ ಮಂಡೋದರಿ ಅರಮನೆ ಇತ್ತು ಅಂತ ಒಂದು ಮಂಡೋದರಿ ಅರಮನೆ ಇತ್ತು ಅಂತ ಹೇಳಿ ಒಂದು
ಪುರಾವೆಯಲ್ಲಿ ಸಿಕ್ಕಿತ್ತು. ಹಾಗಾಗಿ ಅದನ್ನು ನೋಡ್ತೇವೆ. ಅಲ್ಲಿ ಸ್ವಲ್ಪ ಒಂದೂವರೆ ಕಿಲೋಮೀಟರ್ 3 ಕಿಲೋಮೀಟರ್. ಎಲ್ಲರೂ ಹೋಗೋಕ್ಕಾಗಲ್ಲ, ಯಾರು ಹೋಗೋಕ್ಕಾಗುತ್ತೋ ಅವ್ರು ಹೋಗಿ ತುಂಬ ಸುಂದರವಾಗಿದೆ ಆ ಜಾಗ, ನೋಡ್ಕೊಂಡು ಬರ್ಬೋದು. ಅದೊಂದು ವಿಶೇಷ. ಅದು ನೋಡಿಕೊಂಡು ಅಲ್ಲಿ